ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಹಸ್ಬೆಂಡು ಅಕ್ಕ ಮನೆಗೆ ಕರ್ಕೊಂಬಂದುಬಿಟ್ರು. ನಾವು ಲಗೇಜ್ ಸ್ವಲ್ಪ ತೊಗೊಂಬಂದು ಹಾಲಲ್ಲಿ ಹಾಕಿ ಕೂತ್ಕೊಂಡ್ರಿ. ಏಕೆಂದರೆ ಅಷ್ಟೊಂದು ಲಗೇಜ್ ಇತ್ತು, ಮಕ್ಕಳದು ನಮ್ಮದು ಅಂತ ಹೇಳಿ. ಅದಾದಮೇಲೆ ಒಂದು ಸ್ವಲ್ಪ ಲಗೇಜಿನೆಲ್ಲ ರೆಡಿ ಮಾಡಬೇಕಲ್ವ, ಅದಕ್ಕೆ ಫಸ್ಟ್ ತಿಂದುಬಿಡೋಣ ಅಂಥೇಳಿ ಅಡುಗೆಗಳೆಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿಕೊಂಡ್ರಿ. ಚಿಂಟು ಅಂತೂ ಅಕ್ಕ ಕೈಯಲ್ಲಿ ಮಾಡಿಸ್ಕೊಂಡು ಬೊಟ್ಟಿಗಳಂತೆ ಹಪ್ಳಗಳಂತೆ ಮಾಡಿಸ್ಕೊಂಡು ಕುತ್ಕೊಂಡಿದ್ದ. ಕುತ್ಕೊಂಡಿದ್ದಾದಮೇಲೆ ಫಿಶ್ ಟ್ಯಾಂಕ್ ಕಾಣಿಸ್ತು ಚಿಂಟುಗೆ. ಫಿಶ್ಗಳಿಗೆ ಫುಡ್ ಬಂದು 3 to 4 ಟೈಮ್ಸ್ ಹಾಕ್ತಾನೇ ಇದ್ದ. ಅದಾದಮೇಲೆ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಈವ್ನಿಂಗು ಅಡುಗೆಗಳು ಸ್ಟಾರ್ಟ್ ಆಯಿತು, ಮತ್ತು ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಒಂದು 2 ರಿಂದ 3 ದಿನ ಬೇಕು ಮನೆ ಸೆಟ್ ಆಗೋಕ್ಕೆ. ಚಿನ್ನಿಮ್ಮ ಅಂತೂ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಕಂಪ್ಲೀಟಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಏಕೆಂದರೆ ಹೊಸ ಜಾಗ, ನಿದ್ದೆ ಬರೋದಿಲ್ಲ ಅಂತ ಹೇಳಿ ತುಂಬ ಟ್ರೈ ಮಾಡಿದೆ ಹಾಡ್ಸೋಕ್ಕೆ, ಬಟ್ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅಕ್ಕ ನಾನು ಕ್ಲೀನಿಂಗೆಲ್ಲ ಮಾಡಿ ಬಂದು ಮಲಗಿಸ್ತೀನಿ, ವೆಯ್ಟ್ ಮಾಡು ಅಂತಂದರು. ಬಟ್ ಚಿನ್ನಿಮ್ಮ ಆಲ್ರೆಡಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಲೇಡೀಸ್ ಕೆಲಸ ಬರೀ ಮಾಡು ತಿನ್ನು ಪಾತ್ರೆಗಳು ನೋಡ್ರೆ ಯಾಕಪ್ಪ ಅಡುಗೆಗಳು ಮಾಡ್ತಿರೋ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಬೇಜಾರಾಗ್ಬಿಡುತ್ತಲ್ವ. ಬೆಳಗಿಂದ ಸಾಯಂಕಾಲವರೆಗೂ ಬರೀ ಪಾತ್ರೆ ತೊಳೆದೇ ಆಗೋಗುತ್ತೆ. ಅದಾದಮೇಲೆ ಅಕ್ಕ ಬರೋದು ಲೇಟ್ ಆಗುತ್ತೆ ಅಂಥೇಳಿ ನಾನೇ ಚಿನ್ನಿಮ್ಮನ ಮಲಗಿಸೋಕ್ಕೆ ಟ್ರೈ ಮಾಡಿದೆ. ಹೀಗೆ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ನಿದ್ದೆ ಮಾಡಿಸ್ದೆ ಮಗುನ. ಕಂಪ್ಲೀಟಾಗಿ ನಿದ್ದೆ ಮಾಡಿಲ್ಲ, ಬಟ್ ಒಂದು ಸ್ವಲ್ಪ ಒಂದು 60% ಆಗೋಷ್ಟು ಮಲ್ಕೊಂಡಿದ್ಲು. ಹಾಗೋ ಹೀಗೋ ಆಟ ಆಡಿಸ್ಕೊಂಡು ಮಲಗಿಸ್ದೆ. ಬಟ್ ತುಂಬ ಕಷ್ಟ ಆಗುತ್ತೆ. ಜೋಲಿಲೇ 24 ಗಂಟೆ ಮಲ್ಕೊತಾ ಇದ್ದು, ಬಟ್ ಅಕ್ಕ ಮನೆಗೆ ಬಂದಮೇಲೆ ಜೋಲಿಲಿ ಮಲಗಿದ್ರೆ ಫುಲ್ಲಾಗಿ ಅಳ್ತಾ ಇದ್ಲು. ತುಂಬ ನಿದ್ದೆ ಜಾಸ್ತಿ ಆದಾಗ ಈ ರೀತಿ ಮಲ್ಕೊಂಡ್ಬಿಡ್ತಾಳೆ. ನನಗಂತೂ ಈ ಥರ ಮಲಗಿಸೋದು ಅಂದರೆ ತುಂಬ ತಲೆನೋವು. ಏಕೆಂದರೆ ಎಷ್ಟೊತ್ತು ಅಂತ ಆಡಿಸ್ಕೊಂಡಿರೋಕ್ಕಾಗುತ್ತೆ, ಕಂಪ್ಲೀಟಾಗಿ ಬೆನ್ನೋವು ಬಂದುಬಿಡುತ್ತೆ ನನಗೆ. ಹಾಗೂ ಈಗ ಮಗು ಮಲ್ಕೊಂಡಿದ್ದಾದಮೇಲೆ ಮತ್ತೆ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಬೇಕು. ಏಕೆಂದರೆ ನನ್ನ ಬಟ್ಟೆಗಳು, ಮಕ್ಕಳ ಬಟ್ಟೆಗಳೆಲ್ಲ ಜೋಡಿಸಿಡಬೇಕು ಒಂದು ಕಡೆಯಿಂದ ಅಂತ ಹೇಳಿ. ನೈಟು ಚಿಂಟು ಜೊತೆ ಚಿನ್ನಿಮ್ಮ ಆಟ ಆಡ್ಕೊಂಡಿದ್ಲು. ಚಿನ್ನಿಮಗೆ ಮೂಡ್ ಯಾವ ರೀತಿ ಇರುತ್ತೋ ಆ ರೀತಿ ಆಟ ಆಡ್ತಾಳೆ ಅವ್ರ ಅಣ್ಣ ಜೊತೆಲಿ. ಕೆಲವೊಂದು ಟೈಮ್ ಅಳ್ತಾಳೆ, ಕೆಲವೊಂದು ಟೈಮ್ ಆಟ ಆಡ್ತಾಳೆ, ಇನ್ನು ಕೆಲವೊಂದು ಟೈಮ್ ಅವಳೇ ಹೋಗಿ ಮೇಲೆಲ್ಲ ಬಿದ್ದು ಒದ್ದಾಡ್ತಾಳೆ. ಒಂದೊಂದು ಟೈಮ್ಗೆ ಒಂದೊಂದು ಥರ ಆಟ ಆಡ್ತಾಯಿರ್ತಾರೆ. ನನಗಂತೂ ಇವರಿಬ್ಬರನ್ನ ನೋಡ್ಕೊಳ್ಳೋಷ್ಟರಲ್ಲಿ ಸಾಕಾಗೋಗುತ್ತೆ. ಏನಕ್ಕಪ್ಪ ಇಬ್ಬರು ಮಕ್ಕಳು ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಮೊಮೆಂಟ್ಸ್ ಒಂದು ತುಂಬ ಎಂಜಾಯ್ ಮಾಡ್ತೀನಿ ಮಕ್ಕಳಲ್ಲಿ. ಫಸ್ಟ್ ಡೇ ಹತ್ಕೊಂಡಿದ್ಲು, ಅದಾದಮೇಲೆ ಸರಿ ಹೋಯ್ತು. ಚಿನ್ನಿಮ್ಮ ಆರಾಮಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗಂತೂ ಫಸ್ಟ್ ಡೇ ಬಂದು ತುಂಬಾ ಬೇಜಾರಾಗ್ತಿತ್ತು. ಏನಪ್ಪ ಈ ಥರ ಹೇಳ್ತಾ ಇದ್ದಾಳೆ, ಮತ್ತೆ ಮನೆಗೆ ಹೋಗ್ಬೇಡ ಅಂತ ಅನಿಸ್ತಾಯಿತ್ತು. ಬಟ್ ಹೋಗ್ತಾ ಮನೆಗೆ ಅಡ್ಜಸ್ಟ್ ಆಗೋದ್ಲು. ಅದಾದಮೇಲೆ ಒಂದು ಸ್ವಲ್ಪ ಆಟ ಆಡಿಕೊಂಡು ನೈಟೆಲ್ಲನೂ ಎಲ್ಲರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು ಚಿನ್ನಿಮ್ಮ. ಅದಾದಮೇಲೆ ಹಸ್ಬೆಂಡ್ ಬಂದರು ಮಗು ನೋಡೋಕ್ಕೆ. ಹಸ್ಬೆಂಡು ಮತ್ತು ಬಾವ ಮಗ ಓಕೆ ಅಂಥೇಳಿ ಫಿಶ್ಶು, ಚಿಕನ್ ಅದೆಲ್ಲ ಒಂದು ಸ್ವಲ್ಪ ಅಡುಗೆ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಸ್ಬೆಂಡ್ ಅಷ್ಟರಲ್ಲಿ ನಾನು ರೆಸ್ಟ್ ಮಾಡ್ತೀನಿ, ನೀವು ಅಡುಗೆ ಮಾಡಿ ಅಂಥೇಳಿ ಹಸ್ಬೆಂಡ್ ರೆಸ್ಟ್ ಮಾಡೋಕ್ಕೆ ಹೊರಟರು. ಸರಿ ಅಂಥೇಳಿ ನಾವು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ರಿ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ. ಚಿನ್ನಿಮ್ಮ ಬಟ್ಟೆ ಅಂತೂ ತುಂಬಾ ಜಾಸ್ತಿ. ಮಕ್ಕಳಾದಮೇಲೆ ಮಕ್ಕಳ ಬಟ್ಟೆಗಳಿಗೆ ತುಂಬಾ ಜಾಸ್ತಿ ನಮಗಿಂತ. ನಮ್ಮದೇ ಒಂದು 2 ಜೊತೆ ಇರುತ್ತೆ, ಅವ್ರ ಬಟ್ಟೆಗಳು ತುಂಬಾ ಇರುತ್ತೆ ಬಟ್ಟೆಗಳು. ಅದಾದಮೇಲೆ ಒಂದೊಂದು ಕಬೋರ್ಡಲ್ಲಿ ಒಬ್ಬೊಬ್ಬರು ಆ ರೀತಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡ್ರೆ. ಚಿನ್ನಿಮ್ಮನ ರೆಡಿ ಮಾಡಬೇಕನ್ನೋಷ್ಟರಲ್ಲಿ ಅಕ್ಕ ಮಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ. ಅವನು ಜಾಬ್ಗೆ ಹೋಗಿ ಬರ್ತಾನೆ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂಥೇಳಿ ನಾವು ಬಿಟ್ರಿ. ಬಟ್ಟೆಗಳು ಫೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಿನ್ನಿಮ್ಮ ಬಂದು ಅವ್ರ ಅಣ್ಣ ಜೊತೆ ಆಟ ಆಡ್ಕೊಂಡಿದ್ದ. ನನ್ನ ಹಸ್ಬೆಂಡು ರೆಸ್ಟ್ ಮಾಡ್ತಾಯಿದ್ರು. ಅಲ್ಲಿಗೆ ಇವತ್ತಿನ ವ್ಲೋಗು ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಾಳೆ ವ್ಲೋಗನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವ್ಲೋಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ನನ್ನ ಒಂದು ಮೀಶೋ ಪ್ರಾಡಕ್ಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಚಿನ್ನಿಮಗೆ ಬುಕ್ ಮಾಡಿರುವಂತಹ ಮೀಶೋ ಪ್ರಾಡಕ್ಟ್ಸು. ಮೀಶೋಲಿ ಯಾಕೆ ತೊಗೊಂಡೆ ಅಂದರೆ, ನಾನು ಆಲ್ಮೋಸ್ಟು ಮಕ್ಕಳಿಗೆ ಫೋಟೋಶೂಟ್ ಮಾಡೋ ಟೈಮಲ್ಲಿ ನಮಗೆ ವೆರೈಟಿ ಬಟ್ಟೆಗಳು ಹಾಕಬೇಕು, ಡಿಫ್ರೆಂಟಾಗಿರಬೇಕು, ಸ್ಟೈಲಿಶ್ ಆಗಿರಬೇಕು ಅಂತ ಎಲ್ಲ ತಾಯಂದಿರು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ.
ಬಟ್ ಅಂದರೆ ನಮ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಳೋಕ್ಕಾಗೋದಿಲ್ಲ. ಒಂದು 2-3 ಮಂತ್ಸ್ ಆದಮೇಲೆ ಮಕ್ಕಳಿಗೆ ಅದು ಚಿಕ್ಕದಾಗೋಗುತ್ತೆ, ಬೇರೆಯವ್ರಿಗೆ ಕೊಡಬೇಕಂದ್ರೆ ಬೇಜಾರಾಗುತ್ತೆ. ಮತ್ತು ಮಕ್ಕಳ ಬಟ್ಟೆಗಳು ಸಹ ಯಾರು ಈಗ ತೊಗೊಳ್ಳೋದೇ ಇಲ್ಲ. ಸೊ ಅದರಿಂದ ಮೀಶೋ ಪ್ರಾಡಕ್ಟ್ಸನ್ನು ಬುಕ್ ಮಾಡಿದ್ದೀನಿ. ಬನ್ನಿ ನಿಮಗೆ ಮೀಶೋ ಪ್ರಾಡಕ್ಟ್ಸ್ ಎಲ್ಲ ಯಾವ್ಯಾವ ಒಂದು ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಮೀಶೋಲಿ ಹೋಗಿ ನೀವು ಬೈ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ಒನ್ನು ನೋಡಿ, ನಾನು ಈ ಫ್ರಾಕ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಬಟರ್ಫ್ಲೈ ಇದು ಚಿನ್ನಿಮಾದು ಫೋಟೋ ಸಹ ನಿಮ್ಗೆ ತೋರಿಸ್ತೀನಿ. ಈಗ ಈ ಡ್ರೆಸ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂದರೆ ಫೋಟೋಲಿ ಇರೋ ಥರನೇ ಲೈವಲ್ಲಿ ನಾವು ಬುಕ್ ಮಾಡಿದಾಗ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಚಿನಿಮಾಗೆ ಈ ಥರ ಕ್ಲಾತ್ಸ್ ಎಲ್ಲನೂ ಒಂದು ಸಲ ನೀರೆಲ್ಲ ಹಾಕಿ ತೆಗಿಬೇಕಿಲ್ಲ ಅಂದರೆ ಅವಳು ಹಾಕ್ಕೊಳ್ಳೋದೇ ಇಲ್ಲ. ತುಂಬ ಚೆನ್ನಾಗಾಯಿತು ನನಗೆ ಈ ಬಟ್ಟೆ. 150 ಆರ್ 170 ರೂಪೀಸ್ ಪೇ ಮಾಡಿರ್ತೀನಿ. ಆ್ಯಂಡ್ ನಾನು ಮೀಶೋ ಪ್ರಾಡಕ್ಟ್ಸ್ ಬುಕ್ ಮಾಡಿದಾಗ ಫೆಸ್ಟಿವಲ್ ಸೀಸನ್ ಅನ್ಕೊತೀನಿ. ಈ ಫೆಸ್ಟಿವಲ್ಸು ಆ ಥರ ಸೀಸನಲ್ಲೆಲ್ಲ ನಮ್ಗೆ ಆಫರ್ ಬಿಡ್ತಾರೆ, ಆಗ ನಾನು ಬುಕ್ಕಿಂಗ್ ಮಾಡಿರೋದು. ಈಗ ಎಷ್ಟಿರುತ್ತೋ ಗೊತ್ತಿಲ್ಲ, ಬಟ್ ನಾನು ಬುಕ್ ಮಾಡಿದಾಗ 170 ರೂಪೀಸು. ಈಗ ಒಂದು 20 ರೂಪೀಸು ಡಿಫ್ರೆನ್ಸಸ್ ವೇರಿಯೇಷನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಇದು ಸೆಕೆಂಡ್ ಬಟ್ಟೆ ನೋಡಿ, ರೇನ್ಬೋ ಡ್ರೆಸ್ಸು. ಇದು ಬಂದು ನಾನೇನು ಅಂದ್ಕೊಂಡೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. ಬಟ್ ಓಕೆ, ಪರವಾಗಿಲ್ಲ, ವರ್ತಿದೆ. 120 ರೂಪೀಸ್ ನಾನು ತೊಗೊಂಡಾಗ ಚಿನ್ನಮ್ಮಗೆ ಹಾಕಿ ಫೋಟೋಶೂಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಮತ್ತು ಅಷ್ಟೊಂದು ಇಚ್ಚಿಂಗ್ ಇಲ್ಲ. ಇದು ಮೇಲುಗಡೆ ಈ ಕ್ಲಾತ್ ಬಂದು, ಈ ಅಪ್ಪರ್ ಕ್ಲಾತ್ ಬಂದು ಸ್ವಲ್ಪ ಸಾಫ್ಟಾಗಿದೆ. ಒಂದು ಸಲ ನೋಡಿ ನೀವು ಒಳಗಡೆ ಕೈ ಇಟ್ಟು ಈ ಥರ ಎಲ್ಲ ನೋಡಬೇಕು. ಹಾರ್ಡಾಗಿ ಏನಾದಿದ್ರೆ ಮಕ್ಕಳು ಖಂಡಿತವಾಗ್ಲೂ ಹಾಕ್ಕೊಳ್ಳೋದಿಲ್ಲ, ಇರಿಟೇಷನ್ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಒಂದು ಸಲ ನೋಡಿ ನೀರಲ್ಲಿ ಹಾಕಿ ಅದಾದಮೇಲೆ ಯೂಸ್ ಮಾಡಿ. ಮಕ್ಳಿಗೆ ಹಾಕಿ ನೋಡಿ. ಇನ್ ಕೇಸ್ ಮಕ್ಳಿಗೆ ಇರಿಟೇಷನ್ ಆಗ್ತಾ ಇಲ್ಲ ಅಂದರೆ, ನಿಮಗೆ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆದರೆ ನೀವು ಮತ್ತೆ ರಿಟರ್ನ್ ಕೊಡ್ಬೋದು. ಅದಾದಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಚಿನ್ನಿಮಗೆ ಎಲ್ಲ ಫೋಟೋಶೂಟ್ಸ್ ಎಲ್ಲ ಮಾಡಿಬಿಟ್ಟೆ ನಾನು ಚಿನ್ನಿಮಗೆ ಎಲ್ಲ ಬಟ್ಟೆಲು. ನೋಡಿ, ಇಲ್ಲಿ 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 ಅಲ್ಲೋಡಲ್ಲಿ ಅಲ್ಲಿ ಅಣ್ಣ ನೋಡು ಬಂದ. ಅಣ್ಣ ಎಲ್ಲಿ ಅಣ್ಣ? ಲಲ್ಲಿ. ಈ ಡ್ರೆಸ್ಸು ಇದಂತೂ ತುಂಬ ಚೆನ್ನಾಗಿದೆ. ಬಟ್ ಓಕೆ, ನನಗೆ ಓಕೆ ಆಯಿತು. ಅದಾದಮೇಲೆ ಇದು ಬಂದು ನನ್ನ ಫೇವ್ರೆಟ್ ಡ್ರೆಸ್ಸು, ತುಂಬಾ ಇಷ್ಟ ಆಯಿತು. ವರ್ತ್ ಬಂದು ಹಾಗೇ ಇದೆ, 450 470 ಸಮಥಿಂಗ್ ಇದು. ಬಟ್ ತುಂಬ ಚೆನ್ನಾಗಿದೆ. ಇದು ವೆಲ್ವೆಟ್, ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಬಂದು ಇಲ್ಲಿ ಕಟ್ಕೊಳ್ಳೋದು, ಇಲ್ಲಿ ಕಟ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಇದು ಕ್ಲಾತ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ವರ್ತಿದೆ, ಕ್ವಾಲಿಟಿನೂ ಸಹ ಸೂಪರಾಗಿದೆ, ಅಮೌಂಟು ಸಹ ಅಷ್ಟೇ ಅದೇ ಥರ ಇದೆ. ಬಾಯ್ಲಿಕ್ಕೂ ಬರೋದು ಬಂಗಾರ, ಬಾಯ್ಲಿಕ್ಕೂ ಬರೋದು. ಒದೆ 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 ಒದೆ. ತಗೋ ತಗೋ, ಇಲ್ಲುಡು ಇಲ್ಲುಡು. ಅಮ್ಮ ಏನಿದು? ಇದಕ್ಕಾಕು, ಹಿಡ್ಕೊ, ಇದಕ್ಕಾಕು. ಅದಾದಮೇಲೆ ಈ ಫ್ರಾಕ್, ಸಾರಿ ಉಲ್ಟಾ ತೋರಿಸ್ತಾ ಇದ್ದೀನಿ. ಈ ಫ್ರಾಕು ನೋಡಿ ಎಷ್ಟು ಚೆನ್ನಾಗಿದೆ. ಫ್ರಾಕು ಲಿಟಲ್ ಪ್ರಿನ್ಸಸ್ ಅಂತ ಬಂದಿದೆ. ಇದು ಸಹ ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಒಂದು 150-200 ಒಳಗಡೆ ಬಂದುಬಿಡುತ್ತೆ. ಆ್ಯಂಡ್ ಎಸ್ಪೆಷಲಿ ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಒನ್ ಹ್ಯಾಂಡ್ ಸ್ಲೀವ್ಲೆಸ್ಸು. ಇದು ಕಂಪ್ಲೀಟಾಗಿ ಫೋಟೋಶೂಟ್ ಮಾಡಿದ್ದೀನಿ ನಾನು. ನಿಮಗೆ ಆಲ್ಮೋಸ್ಟು ಎಲ್ಲ ತಮ್ಮನೇಲೆಲ್ಲ ಹಾಕಿದ್ದೀನಿ, ನೋಡಿರ್ತೀರ. ನಿಮಗೆ ಎಲ್ಲನೂ ನಿಮಗೆ ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ಇದು ನಿಮಗೆ ಕಂಪ್ಲೀಟಾಗಿ ಶಾಪ್ಸ್ಗೆ ಎಲ್ಲ ಹೋದರೆ ಇದು ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ. ಫ್ರಾಕ್ಸ್ ಎಲ್ಲನೂ ಇಷ್ಟೊಂದು ಕಮ್ಮಿಗೆ ಖಂಡಿತವಾಗ್ಲೂ ಎಲ್ಲೂ ಸಿಗೋದಿಲ್ಲ. ಎಲ್ಲಿಗೆ ಹೋಗ್ತಾ ಇರೋದು ಬಂಗಾರಿ? ಎಲ್ಲಿಗೆ ಹೋಗ್ತಾ ಇರೋದು? ಹಾನಿ ಬೇಕು ಬಂಗಾರಿಗೆ, ಹಾನಿ ಬೇಕು, ಹಾನಿ ಬೇಕು, ಹಾನಿ ಬೇಕು, ಹಾನಿ ಬೇಕು. ಲಲ್ಲಿ ಲಲ್ಲಿ. ಅಣ್ಣ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಫ್ರಾಕು.
ತುಂಬಾ ಚೆನ್ನಾಗಿದೆ ಫೋಟೋಶೂಟ್ಸ್ಗೆಲ್ಲನೂ. ಚಿನ್ನಿಮ ಅಷ್ಟೊಂದು ತಾಕೊಂಡಿಲ್ಲ, ಒಂದು ಜಸ್ಟ್ ಒಂದು 10 ಸೆಕೆಂಡ್ಸ್ ಅಷ್ಟೇ, ಒಂದು 3-4 ಫೋಟೋಸ್ ಬೇಗ ಬೇಗ ರ್ಯಾಂಡಮಾಗಿ ಕ್ಲಿಕ್ ಮಾಡಿ ರಿಮೂವ್ ಮಾಡಿಬಿಟ್ಟೆ. ಇದೊಂದು ಸ್ವಲ್ಪ ಇರಿಟೇಷನ್ ಆಗ್ತಿತ್ತಪ್ಪ ಬೇಬಿಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಬೇಬಿಗೆ ಎಷ್ಟು ಚೆನ್ನಾಗಿದೆ, ನೋಡಿ 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 ನೋಡಿ, ಬಂಗಾರಿ. ಆ್ಯಂಡ್ ಇದು ನೀನು ಹಾಕಲಿಲ್ಲ, ಬಟ್ ಓಕೆ, ಕಂಫರ್ಟಬಲ್ ಆಗಿದೆ, ಪರವಾಗಿಲ್ಲ, ಸಮ್ಮರ್ಗೆಲ್ಲ ಹಾಕೋಬೋದು. ಆ್ಯಂಡ್ ಇದು ಬಂದು ಪ್ಯಾಂಟ್, ಕೆಳಗಡೆ ಪ್ಯಾಂಟ್ ಬಂದು ಬಲೂನ್ ಟೈಪ್ ಈ ಥರ ಪ್ಯಾಂಟ್. ನಿನಗೆಮ್ಮ ಹಾಕೋ. ಇಲ್ಲೋಡು, ಇಲ್ಲೇನೋ ಕೊಟ್ಟಿದ್ದಾರೆ, ಇಲ್ಲೋಡು, ಬೇಬಿ ಐ ಲವ್ ಯು ಅಂತ ಕೊಟ್ಟಿದ್ದಾರೆ, ಇಲ್ಲೋಡು. ನಿನಗೇನೋ ಕೊಟ್ಟಿರೋದು, ನೋಡು, ಏನದು. ಇದು ಬಲೂನ್ ಥರ ಬಂದಿದೆ ನೋಡಿ. ಇಲ್ಲೆಲ್ಲ ಕೀ ಪಂಚ್ ಎಲ್ಲ ಕೊಟ್ಟಿದ್ದಾರೆ. ತಗೋ. ಆ ಕೀ ಪಂಚ್ ನೋಡಿದಕ್ಕೆ ಸುಮ್ಮನಿದ್ದಾಳೆ, ಇಲ್ಲ ಅಂದರೆ ಎಲ್ಲ ಕೆತ್ತಿ ಬಿಸಾಕ್ತಾ ಇದ್ಲು. ಆ್ಯಂಡ್ ಇದು ಪಿಂಕ್ ಕಲರು, ತುಂಬ ಚೆನ್ನಾಗಿದೆ. ಚಿನ್ನಿಮಗೆ ಪಿಂಕ್, ಗ್ರೀನು ಮತ್ತು ರೆಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಫ್ರಾಕ್. ನನಗೆ ಇದು ಸಹ ನಾನು ಮೀಶೋಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಸುಮಾರು ಸಲ ಹಾಕಿದ್ದೀನಿ. ಇದು ಕ್ವಾಲಿಟಿನೂ ಸಹ ನೋಡಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ ಮಾತ್ರ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗೆ ವರ್ತ್ ಅನಿಸ್ತು ಮೀಶೋಲಿ. ಆ್ಯಂಡ್ ಎಸ್ಪೆಷಲಿ ಇದು ವಿಂಟರ್ಗೆ ಚೆನ್ನಾಗಿರುತ್ತೆ, ವಿಂಟರ್ ಸೀಸನ್ಗೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ಇದನ್ನು ಹಾಕ್ಕೊಂಡು ಚಿನ್ನಿಮನ ಎತ್ಕೊಂಡ್ರೆ ಯಾವ್ದಾದ್ರು ಬಟ್ಟೆ ಮೇಲೆ ಚಿನ್ನಿಮ ಜಾರ್ಕೊಂಡು ಹೋಗ್ತಾ ಇರ್ತಾಳೆ, ಅಷ್ಟೊಂದು ಸಾಫ್ಟ್ ಇದೆ ಇದು. ಮತ್ತು ಸಮ್ಮರಲ್ಲಿ ಎಲ್ಲ ನಾವು ಇದನ್ನ ಯೂಸ್ ಮಾಡೋಕ್ಕಾಗಲ್ಲ, ಚಿನ್ನಿಮಗೆ ಕಂಪ್ಲೀಟಾಗಿ ಎಲ್ಲನೂ ಅಲರ್ಜಿ ಆಗೋಗುತ್ತೆ, ಅಷ್ಟೊಂದು ಸ್ವೆಟ್ ಆಗುತ್ತೆ ಇದನ್ನು ಹಾಕ್ಕೊಂಡ್ರೆ. ರೈನಿ ಸೀಸನ್ನಲ್ಲಿ, ವಿಂಟರಲ್ಲಿ ಓಕೆ, ಸಮ್ಮರಲ್ಲಿ ಮಾತ್ರ ಖಂಡಿತವಾಗ್ಲೂ ಇದನ್ನ ಹಾಕ್ಕೊಳಕ್ಕಾಗಲ್ಲ. ಇದನ್ನ ಹಾಕ್ಕೊಂಡ್ರೆ ಮಾತ್ರ ಒಳಗಡೆಯಿಂದ ಹಂಗೆ ಸ್ವೆಟ್ಟು ಫುಲ್ ನೀರೆಲ್ಲ ಸುರಿತಾ ಇರುತ್ತೆ ಚಿನ್ನಿಮಗೆ. ಅದಕ್ಕೋಸ್ಕರ ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಸಮ್ಮರ್ ಸ್ಟಾರ್ಟ್ ಆಗಲಿಲ್ಲ, ಬಟ್ ಈಗ ಲೈಟಾಗಿ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೂ ಕಂಪ್ಲೀಟ್ ಸ್ಟಾರ್ಟ್ ಆಗಿಲ್ಲ ಸಮ್ಮರು. ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ಸಮ್ಮರ್ಗೆ ನಾವು ಇರೋಕ್ಕಾಗೋದಿಲ್ಲ, ಅಷ್ಟೊಂದು ಇದಾಗಿರುತ್ತೆ ಸಮ್ಮರ್ ಈ ಸರಿ ಅಂತ ಅನ್ಕೊತಾ ಇದ್ದೀನಿ ನಾನು. ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಾಡಕ್ಟ್ಸ್ನೆಲ್ಲ ನಿಮಗೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಕ್ಕಳು ಗ್ರೋತ್ ಆಗ್ತಾ ನಮಗೂ ಕೆಲವೊಂದು ಇಷ್ಟ, ಫೋಟೋಶೂಟ್ಸ್ ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ಎಲ್ಲ ಇರುತ್ತಲ್ವ. ಸೊ ಆ ರೀತಿ ಏನು ಬೇಕು ಬಂಗಾರಿಗೆ, ಏನು ಬೇಕು ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಆದಷ್ಟು ಇನ್ನೂ ಬೇಬಿ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೀನಿ. ಆ್ಯಂಡ್ ಕಿಚನ್ ಐಟಮ್ಸ್ನ ಬುಕ್ ಮಾಡಿದ್ದೀನಿ, ಮತ್ತು ಕಿಚನ್ ಡೆಕೋರೇಷನ್ ಐಟಮ್ಸ್ನ ಬುಕ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಆ ಡೆಕೋರೇಷನ್ ಐಟಮ್ಸ್ನೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್ ಮಾಡೋರಿಗೆಲ್ಲ, ಬಾಯ್ ಬಾಯ್ ಬಾಯ್. ನೀನು ಮಾಡು, ಬಾಯ್. ಹಿಂಗೆ ಮಾಡ್ತೀನಿ. ಅಮ್ಮ ನೀ ಬಾಳಲ್ಲ ಮಾಡು, ಅಮ್ಮ ನೀ ಬಾಳಲ್ಲ. ಬಾಯ್. ಅವ್ವ ಕೊಟ್ಬಿಡು ಹೋಗ್ಲಿ, ಅವ್ವ ಮುದ್ದ. ಬಾಯ್.